ಹಯೋಧ್ಯದ ಸುದ್ದಿಯ ಶೀಘ್ರ ಗುರು ಪಾಂಡವರಳು ಸಿದ್ಧತೆ ಗಂಡಿ ಅಯೋಧ್ಯದ ಸುದ್ದಿಯ ಶೀಘ್ರ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಹರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ ಹರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ ಅದಮ ಭೀಮನ ಒದಿಸಲುನ ವಿಧ ವಿಧ ಪ್ರಯೋಗವೆಸಗಿದರು ಅದಮ ಭೀಮನ ಒದಿಸಲುನ ವಿಧ ವಿಧ ಪ್ರಯೋಗವೆಸಗಿದರು ಕದೀಮನವನು ಎದೆಗೊಡದೆ ಬದಕರಿಯನ್ನೆಯ ಗೊಂಬಿಹನು ಕದೀಮನವನು ಎದೆಗೊಡದೆ ಬದಕರಿಯನ್ನೆಯ ಗೊಂಬಿಹನು ಮಾಧವನ ಗಮನ ಬಲದಿ ಮೆರೆಯುವ ಪದದ ಪಾಂಡವರೋರ್ವಟವು ಮಾಧವನ ಗಮನ ಬಲದಿ ಮೆರೆಯುವ ಪದದ ಪಾಂಡವರೋರ್ವಟವು ಕದನದಲ್ಲಿ ಮದವು ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವು ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಹರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಹರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿಕೊಂಡು ಬಂದರು. ಆ ಗತಿಗೆಟ್ಟ ಪಾಂಡವರಿಗೆ ಇನ್ನೂ ಮತಿ ಬಂದಿಲ್ಲ. ಅರ್ಜುನ, ನನಗಿಂತಲೂ ಮೊದಲೇ ದ್ವಾರಕೆಗೆ ಪ್ರಯಾಣ ಬೆಳೆಸಿರುವೆಯಾ? ಅದು ನಿನ್ನ ಭ್ರಮೆ. ನಾನೀಗಲೇ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದ್ವಾರಕಾ ನಗರಕ್ಕೆ ಹೋಗಿ ನನ್ನ ಗುರುಗಳಾದ ಬಲರಾಮ ಮತ್ತು ಶ್ರೀಕೃಷ್ಣ ಸಹಾಯವನ್ನು ಪಡೆಯಲು ಆ ಯಾದವರ ಸಹಾಯ ನನಗೆ ದೊರಕಿದಾದರೆ ಯಾದವರ ಗಣ ಸೈನ್ಯವು ದೊರೆತರೆ ಸುಲಭದಿ ಶತ್ರುಗಳ ಯಾದವರ ಗಣ ಸೈನ್ಯವು ದೊರೆತರೆ ಸುಲಭದಿ ಶತ್ರುಗಳ ಅಮರವಣನು ಎಂಬಶವಾದರೆ ಹೋಮಗೈವೆ ಆ ಭೀಮನ ಅಮರವಣನು ಎಂಬಶವಾದರೆ ಹೋಮಗೈವೆ ಆ ಭೀಮನ ಮಧ್ಯಮ ಪಾಂಡವ ಪಾಂಡನ ಬಲಿಸಲು ಮಿತ್ರ ಕಂಡ ದೇಹನು ಪಣವ ಮಧ್ಯಮ ಪಾಂಡವ ಪಾಂಡನ ಬಲಿಸಲು ಮಿತ್ರ ಕಂಡ ದೇಹನು ಪಣವ ಗುರು ಸಿಂಹಾಸನಗಳು ಕುಳಿತು ತಿರುತವು ಹರ್ಷದಿ ಸರಿಯಾಳ್ವೆ ಗುರು ಸಿಂಹಾಸನಗಳು ಕುಳಿತು ತಿರುತವು ಹರ್ಷದಿ ಸರಿಯಾಳ್ವೆ ಹರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಹರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಗುರು ಪಾಂಡವರಳು ಸಿದ್ಧದ ಗಂಡಿ ಅಯೋಧ್ಯದ ಸುದ್ದಿಯ ಗುರು ಪಾಂಡವರಳು ಸಿದ್ಧದ ಗಂಡಿ ಅಯೋಧ್ಯದ ಸುದ್ದಿಯ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಹರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಹರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಹರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ನಾಗಶಯನ ಹರೇ ಲೋಗ ನಿದ್ರೆಯೊಳಿ ಹೋದೋ ಬಹು ಸೋಜಿಗ ನಾಗಶಯನ ಹರೇ ಪರೇ ಯೋಗ ನಿದ್ರೆಯೊಳಿ ಹೋದೋ ಬಹು ಸೋಜಿಗ ನಾಗಶಯನ ಹರೇ ವಾಹನ ಶ್ರೀ ಹರಿಯೋ ಯುಗ ಯುಗದಳು ಅವತಾರವನೆತ್ತಿ ಪಾಂಡವರ ಸಹಿತ ಜಗದ ಜನರ ಜಂಜಾಟವನಿಗಲು ನಾಗಶಯನ ಹರೇ ಈ ಪರೇ ಯೋಗ ನಿದ್ರೆಯೊಳಿ ಹೋದೋ ಬಹು ಸೋಜಿಗ ನಾಗಶಯನ ಹರೇ
ಗುರು ಪಾಂಡವರ ಭೂಮಿ ವಿಚಾರದೆ ಚಿಂತೆಗೀಡಾಗಿ ಹನು ಸೂತ್ರಧಾರ ಗುರು ಪಾಂಡವರ ಭೂಮಿ ವಿಚಾರದೆ ಚಿಂತೆಗೀಡಾಗಿ ಹನು ಸೂತ್ರಧಾರ ಹರಿಯ ನಟನೆಯೋ ಆಶ್ಚರ್ಯಕರ ಹರಿಯ ನಟನೆಯೋ ಆಶ್ಚರ್ಯಕರ ನಿಗಮನೋಚನರ ಕೀರ್ತಿಯ ಪಾರ ನಿಗಮನೋಚನರ ಕೀರ್ತಿಯ ಪಾರ ನಾಗ ಚಯನ ಹರೇ ಹೇ ಪರಿ ಯೋಗ ನಿದ್ರೆಯೊಳಿ ಹೋದೋ ಬಹು ಸೋಜಿಗ ನಾಗ ಚಯನ ಹರೇ ನಾಗ ಚಯನ ಹರೇ ನಾಗ ಚಯನ ಹರೇ. ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವ ನಾನು ಕ್ಷಣ ಕಾಲ ಕುಳಿತು ವಿಶ್ರಮಿಸಿಕೊಳ್ಳುವೆ. ಏನಿ ಭವ್ಯ ಭವನದ ಶೃಂಗಾರ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳಿಗೆ ನಗುತ್ತಿದೆ ಮುತ್ತು ಮಾಣಿಕ್ಯ ರತ್ನಗಳಿಗೆ ಥಳಥಳಿಸುತ್ತಿವೆ ನವಿಲು ಸಾರಂಗ ಪಕ್ಷಿಗಳಿಗೆ ನಗುತ್ತಿದೆ ಮುತ್ತು ಮಾಣಿಕ್ಯ ರತ್ನಗಳಿಗೆ ಥಳಥಳಿಸುತ್ತಿವೆ ದೇವಲೋಕದಿಲೋಕದ ಮೆರುಗಿ ಧರಗಿಳಿದಂತಿದೆ ದೇವಲೋಕದಿಲೋಕದ ಮೆರುಗಿ ಧರಗಿಳಿದಂತಿದೆ ಎನಿತು ಹೀ ಕೃಷ್ಣನ ಗರ್ಭದ ಸಿರಿತನ ಎನಿತು ಈ ಕೃಷ್ಣನ ಗರ್ಭದ ಸಿರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ಏನಿ ಭವ್ಯ ಭವನದ ಶೃಂಗಾರ ವೈಭವ ನವರತ್ನ ಖಚಿತವಾದ ಮಂಟಪಗಳು ಮತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಕೆತ್ತಲ್ಪಟ್ಟಿರುವ ಸಾಲು ಸಾಲು ಕಂಬಗಳ ಸೊಬಗು ಏನಿ ಅದ್ಭುತ ಕಲಾಕೃತಿ ರಂಗು ರಂಗಿನಿಂದ ಕಂಗೊಳಿಸುತ್ತಿರುವ ಈ ಶ್ರೀರಂಗನ ಭವನವನ್ನು ಕಂಡಾಕ್ಷಣ ಎನ್ನ ಮನ ಮೋಡಗಳಂತೆ ಧರೆಗೆ ಮಳೆಗರದಂತೆ ಎನ್ನಂತರಾತ್ಮದಲ್ಲಿ
ಆಧಾವ ಶಿಲ್ಪಿಯ ಕೈ ಚಾತುರ್ಯವಿರಬಹುದು, ವರ್ಣಿಸುವ ರಸದಳ ಅಥವಾ ಸೃಷ್ಟಿಕರ್ತನಾದ ಬ್ರಹ್ಮದೇವನೇನಾದರೂ ತನ್ನ ಸೌಂದರ್ಯ ಸೊಬಗನೆಲ್ಲ ಈ ದ್ವಾರಕಾನಗರದಲ್ಲೇ ಬಿಟ್ಟು ಹೋದನೆ. ಸುಗಂಧ ಸೂಸುವ ಜೀವಂತ ಸುಂದರಿ ಶಿಲಾಫಾಲಕಿಯ ಎನ್ನ ಮನವನ್ನು ಕೆಣಕಿ ಕಾಡುವ ಸಪ್ತರೂಪ ಶಿಲೆಗಳ ಎನ್ನ ಮನವನ್ನು ಕೆಣಕಿ ಕಾಡುವ ಸಪ್ತರೂಪ ಶಿಲೆಗಳ ಮುಟ್ಟಲೇ ಮುಟ್ಟಾಡಲೇ ಬಾಗಿ ಬಳುಕುವ ಮಣಿಯರ ಮುಟ್ಟಲೇ ಬಾಗಿ ಬಳುಕುವ ಮಣಿಯರ ಕೃಷ್ಣನ ರಸಿಕತನವನ್ನು ಹೋಲುತ್ತಿಹುದಿ ಭವನವು ಕೃಷ್ಣನ ರಸಿಕತನವನ್ನು ಹೋಲುತ್ತಿಹುದಿ ಭವನವು ಮಾಯೆಯೋ ಭ್ರಾಂತಿಯೋ ಏನಿದೇನೋ ಹರಿಯಲ ಮಾಯೆಯೋ ಭ್ರಾಂತಿಯೋ ಏನಿದೇನೋ ಹರಿಯನ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಶಿಲಾಮಾಲಕೀಯರ ಭಾವಭಂಗಿಯ ತೋರಿ ಓರೆ ನೋಟವ ಭೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಏನಾಂಗುನಿಯರ ಕಡೆ ಕಣ್ಣಿನ ಕಣ್ಣಿನೋಟದ ವೈಭವ ಮಿಂಚಿನಂತೆ ಫಳಫಳನೆ ಹೊಳೆಯುತ್ತಿರುವ ನಯನಗಳು ಬಳ್ಳಿಯಂತೆ ಬಳುಕುತ್ತಿರುವ ಇವಳ ನಡುವಳ ಸಂಪಿಗೆಯ ಎಸೆಯಿನಂತಹ ನಾಸಿಕ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ಇವರುಗಳನ್ನು ನೋಡುತ್ತಿದ್ದರೆ ಚಕ್ರವರ್ತಿಯಾದ ನಾನೇ ಇವಳನ್ನೊಂದು ಸಾರಿ ಇವರಿಬ್ಬರನ್ನೊಂದು ಸಾಲಿ ಬಿಗಿದೆಪ್ಪಲೆ ಎನ್ನುವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ
ಕುರುವಂಶ ಕುಲ ತಿಲಕ ಗೌರವೇಶ್ವರ ಕುರುವಂಶ ಕುಲ ತಿಲಕ ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಕುರುವಂಶ ಕುಲ ತಿಲಕ ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗೌರವ ಸುಯೋಧನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ನರ್ತಕಿಯರೇ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಗೌರವ ರಣರಂಗದ ಧೀರ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಇದೇನಿದು ಆಶ್ಚರ್ಯ, ಇದೇನಿದು ಭ್ರಾಂತಿ, ಅಥವಾ ಎಲ್ಲವೂ ನನ್ನ ಕನಸಿನಂತೆಯೇ ಮೋಸಗಾಗುತ್ತಿರುವುದಲ್ಲ, ಅಥವಾ ಕೃಷ್ಣನ ಮಾಯೇನಾದರೂ ನನ್ನನ್ನು ಆವರಿಸುವುದೇ? ಕೃಷ್ಣ, ಈ ನಿನ್ನ ಮಾಯಾ ಶೈಲಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಛಲದಂಕಮಲ್ಲ. ಸ್ವಸ್ವಾಗರ ಪೃಥ್ವಿಯನ್ನೇ ಏಕಕಾಲದಲ್ಲಿ ಶಾಸನ ಮಾಡಬಲ್ಲ ವಸುಂಧರೆ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಅಷ್ಟೈಶ್ವರ್ಯ ಕುಲ ಸಂಪನ್ನ, ಶತ್ರುವಂಶ ಧುರೀಣ, ಈ ಚಂದ್ರಕುಲ ಚಕ್ರೇಶ್ವರ ಅರಮನೆಗಿಂತಲೂ ಈ ಮಾಧವನ ಅರಮನೆಯು ಅತಿಶಯವೇ, ರಮಣೀಯವೇ, ಶೋಭಾನಮಯವೇ? ಓಹೋ, ಸಾತ್ವಿಕಿ, ಎಲ್ಲಿ ಕೃಷ್ಣ? ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಾನೆ. ಕೃಷ್ಣನು ನಿದ್ರಿಸುತ್ತಿರುವನೇ? ವಿರಾಟ ರಾಜನ ಪುತ್ರಿಯಾದ ಉತ್ತರೆಯ ವಿವಾಹ ಸಂಭ್ರಮದಲ್ಲಿ ಹಗಲು ರಾತ್ರಿ ಜಾಗರಣೆ ಮಾಡಿ ತನು ನೊಂದು ನಿದ್ರಿಸುತ್ತೀಯ ಕೃಷ್ಣ? ರಾಜ್ಯಾದಿ ಸಕಲ ಸಂಪತ್ತಿನೆಲ್ಲ ತನ್ನ ಅಣ್ಣನಾದ ಬಲಭದ್ರನಿಗೆ ವಹಿಸಿ ಈತನು ಮಾತ ಸುಖದರ್ಪದಲ್ಲಿ ತಲ್ಲೀನನಾಗಿರುವ ಈತನು ಎಂತಹ ಸುಖಪುರುಷನಯ್ಯ. ಅದು ಹಾಗಿರಲಿ ಸಾತ್ವಿಕ, ನಿಮ್ಮೊಡನೆ ಒಂದು ಮಾತಿರುವುದು. ಏನದು ಕೌರವೇಶ್ವರ? ನಮಗೂ ಆ ಪಾಂಡವರಿಗೂ ಭೀಕರ ಸಂಗ್ರಾಮವು ಸಂಘಟಿಸುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾಧ್ಯ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಅಧೀರರು. ಕೃಷ್ಣನಲ್ಲಿರುವನೋ ನಾವಲ್ಲಿಯೇ. ಸರಿಯಾದ ಮಾತು ಸಾತ್ಯಕಿ. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ಯಾದರೆ ಸಮಗ್ರ ಯಾದವ ಸೈನ್ಯ ನಮ್ಮ ಕೈ ಸೇರುವುದು. ಅದರಲ್ಲಿ ಸಂದೇಹವೇನು? ಸೇರಿದಂತೆಯೇ ಈ ಭದ್ರ ಸಿಂಹಾಸನದಲ್ಲಿ ಕುಳಿತು
ಪೈತಾಮಹ ದಿಗ್ದಿಗಂತ ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಭೂಪಾಲಕನಾದ ನಾನು ಈ ಗೋಪಾಲನ ಪದದಡಿಯಲ್ಲಿ ಅಸಂಭವ ಅಪಮಾನ ನನಗೆ ಯೋಗ್ಯವಾದ ಸ್ಥಾನ ಶಿರೋಭಾಗ. ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಹೇ ಜನಾರ್ದನ ವಾಸುದೇವ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ಹೇ ಜನಾರ್ದನ ವಾಸುದೇವ ದೀನರ ಸಲಹುವ ದಾನವ ವೈರಿ ದೀನರ ಸಲಹುವ ದಾನವ ವೈರಿ ಜ್ಞಾನವ ಮಾಡ್ತೇನು ದಯೆ ತೋರೋ ಹರಿಯೇ ಜ್ಞಾನವ ಮಾಡ್ತೇನು ದಯೆ ತೋರೋ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ಹೇ ಜನಾರ್ದನ ವಾಸುದೇವ ಕೇಶವ ನಿನ್ನಯ ನಾಮಾಮೃತವ ನೆನೆಯುತ್ತೆ ನಲಿಯುತ್ತೆ ಈ ನನ್ನ ಜೀವ ಕೇಶವ ನಿನ್ನಯ ನಾಮಾಮೃತವ ನೆನೆಯುತ್ತೆ ನಲಿಯುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಹೇ ಜನಾರ್ದನ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಎಂದಿಗೆ ಕರುಣಿಸಿ ಕಾಯುವ ತಂದೆ ಎಂದಿಗೆ ಕರುಣಿಸಿ ಕಾಯುವ ತಂದೆ ನಿನಗಾಗಿ ನಾನು ಓಡೋಡಿ ಬಂದೆ ನಿನಗಾಗಿ ನಾನು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ 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 ಸಾರ್ಥಕಿ ಎಲ್ಲಿ ನನ್ನ ಪ್ರಾಣಸಕನು ಎಲ್ಲಿ ನಿನ್ನ ಪ್ರಾಣಸಕ ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯಿತು ಸಾರ್ಥಕಿ ನನಗದನ್ನು ಹೇಳಲು ಬಾಯಿಲ್ಲ.
ನೀನೇ ನೋಡಲಿ. ಓಹೋ, ದುರ್ಯೋಧನನು ನಾನು ಬರುವುದಕ್ಕಿಂತ ಮೊದಲೇ ದ್ವಾರಕೆಯಲ್ಲಿ ಬಂದು ಕುಳಿತಿರುವನು. ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ಇಂದು ದುರ್ಯೋಧನನು ಶ್ರೀಕೃಷ್ಣನ ಸಹಾಯ ಪಡೆಯುವನು. ಇದಂತ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಹಾಗೂ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು ಅದು ನಮಗೆ ಆನಂದದ ವಿಷಯ. ಯುಧಿಷ್ಠರನು ತನ್ನ 4 ಸಹೋದರರು ಹಾಗೂ ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ನಾನಿನ್ನು ಬರುತ್ತೇನೆ. ಅರ್ಜುನ, ನನ್ನನ್ನು ನೋಡಿ ನಿನಗಿಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದಯೋಬಲ ನಾನೇ ಮೊದಲು ಬಂದಿರುವೆನು ಅರ್ಜುನ, ನಾನೇ ಮೊದಲು ಬಂದಿರುವೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂಥ ಸಮಯದಲ್ಲಿ 4 ಕಡೆ ತಿರುಗಿದಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದ ತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದರು ಅರ್ಜುನ, ನನ್ನ ಕೈಗೆ ಸಿಕ್ಕಿಬಿದ್ದರು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ. ಹೇ ಜನಾರ್ದನ, ಹಸ್ತಿನಾವತಿಯ ಮಣಿಮುಳ್ಕಟವನ್ನು ಧರಿಸಬೇಕೆಂಬ ಚುಚ್ಚಾಕಾಂಕ್ಷೆಯು ಈತನನ್ನು ಹಸ್ತಿನಾವತಿಯಿಂದ ಇಲ್ಲಿಯವರೆಗೂ ಸೆಳೆದು ತಂದಿರುವುದು. ಋತಾ ಧಣಿದು ಬಂದ ಪಾರ್ಥ, ನೋಡಬೇಕು ನಿನ್ನ ಚತುರಿಕೆಯನ್ನು. ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದೇ ಇದ್ದ ಈ ನಿಮ್ಮ ಕೃಷ್ಣನು ಈ ನಿನ್ನ ಢಂಬದ ನುಡಿಗಳನ್ನಾದರೂ ಕೇಳಿ ಎಚ್ಚರಗೊಳ್ಳಲಿ. ಹೇ ಜನಾರ್ದನ, ವಾಸುದೇವ, ಶಬರಿಗ ಭಯವನ್ನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವ ತಾಳು, ಏನು ನಿನ್ನಯ ಲೀಲೆ ದೀನ ದಯಾಳು. ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಹೇ ಜನಾರ್ದನ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಅಗಗಳ ನದಿಗೀಡಾಗಿಸದೆ ಯೋಗ ನಿದ್ರೆಯಿಂದಾಗೃತನಾಗಿ, ಅಗಗಳ ನದಿಗೀಡಾಗಿಸದೆ ಯೋಗ ನಿದ್ರೆಯಿಂದಾಗೃತನಾಗಿ. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಹೇ ಜನಾರ್ದನ, ವಾಸುದೇವ, ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ,
ವಾಸುದೇವ. ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ. ಪಾಂಡವರ ಆರಾಧವರಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ದಯಿಸದ ಮೊರೆ ಇಡಲು. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ದಯಿಸದ ಮೊರೆ ಇಡಲು. ಕೈದನಿ ಬಂದು ಕೈದನಿ ನಂದು ನಿನ್ನ ಮೌನವೇ ಜನಾರ್ದನ. ಜನಾರ್ದನ ಕೈದನಿ ಬಂದು ಕೈದನಿ ನಂದು ನಿನ್ನ ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ. ನೀಗಿಸು ಲೋಕದ ಭವಬಂಧನ. ನೀಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರ ವದನ. ಕೇಳೋ ಜನಾರ್ದನ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಒರೆಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ ಛೇ, ಈ ಚರಣದಲ್ಲಿ ಲೇಖೆ ಕುಳಿತುಕೊಂಡೆ. ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ನಿನ್ನ ಪಾದ ಸನ್ನಿಧಿಯು ನನಗೆ ಪವಿತ್ರವಾದ ಸ್ಥಳವಲ್ಲವೇ? ವಾಸುದೇವ, ಯಾರು? ನಾನು ಚಂದ್ರಕುಲ ಚಕ್ರೇಶ್ವರ. ಭಾವ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ಕಾಯುವಂತಾಯಿತಲ್ಲ ಭಾವ. ಕೃಷ್ಣ, ನಿದ್ರೆಯಲ್ಲಿರುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶವನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದೆ ಇದ್ದ ನೀನು ನಿನ್ನ ಪ್ರಾಣಸಖ ಅರ್ಜುನನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಲ್ಲ. ಕೃಷ್ಣ, ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ಅದಿರಲಿ. ನೀವಿರುವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರುವಿರಿ? ಕೃಷ್ಣ, ನಮಗೂ ಪಾಂಡವರಿಗೂ ಭೀಕರ ಸಂಗ್ರಾಮ ಸಿದ್ಧವಾಗಿರುವುದು. ಆದರೆ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾವಿಲ್ಲಿಗೆ ಬಂದಿರುವುದು. ಅರ್ಜುನ, ಪರಮಾತ್ಮ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಮುಂದೆ ಎಂದು ತೋರುವುದು. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ಜನಾರ್ದನ, ನಿನ್ನ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿರುವರಿಗೂ ಸಮಾನ ಬಂಧು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದಲ್ಲವೇ? ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡಿರಬಹುದು. ಈಗ ಕೇಳಿರಿ, ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಆದರೆ ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಭಾವ. ಏನು ಕೃಷ್ಣ, ನಿನ್ನ ಸಲಹೆ? ಭಾವ, ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ. ಭಾವ, ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ. ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ ಭಾವ.
ಭಾರತ ಭೂಮಾತೆಯ ಸಹಿತ ಸಮಸ್ತ ನಾಡಿನ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರ ಮಾಂಗಲ್ಯಗಳನ್ನು ಕಿತ್ತೆಸೆದು ರಕ್ತದ ಮಡುವಿನ ಹುಡುಗಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳ ಮುಂದೆ ರಕ್ತದ ಮಡುವಿನ ಹುಡುಗಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳ ಮೂಲದಲ್ಲಿ ಶತಕೋಟಿರಾದ ಮಹಾರಾಜರಾಳಿದ ನೆಲವು. ಮೂಲದಲ್ಲಿ ಶತಕೋಟಿರಾದ ಮಹಾರಾಜರಾಳಿದ ಈ ನೆಲವು. ಯಾರಲ್ಲಿ ದಿನವಾಗುಳಿದಿರುವುದು ಗಮನಿಸಿದಳು ಸಮಾಧಾನ ಕಾಣುವುದು. ಗಮನಿಸಿದಳು ಸಮಾಧಾನ ಕಾಣುವುದು. ಧರಣಿ ನಾರಿಯ ಸಮವರಿಸಿದಳು. ಧರಣಿ ನಾರಿಯ ಸಮವರಿಸಿದಳು. ಯಾರೊಡನೆ ಸಮಾಗಮ ಬಯಸಿದಳು. ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿದು ಆದಾಯ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿದು ಆದಾಯ. ಅನುಸರಿಗನ್ಯಾಯ ಜೈವುದು ನ್ಯಾಯವೇ. ಅನುಸರಿಗನ್ಯಾಯ ಜೈವುದು ನ್ಯಾಯವೇ. ಸಹದಾತರಿಗೆ ಸಮಭಾಗವೇ. ಸಹಜಾತರಿಗೆ ಸಮಭಾಗವೇ. ಮುಂದಿನ ಸಂತತಿಗಾದರ್ಶನಾಗು. ಮುಂದಿನ ಸಂತತಿಗಾದರ್ಶನಾಗು. ಮೂಲದಲ್ಲಿ ಶತಕೋಟಿರಾದ ಮಹಾರಾಜರಾಳಿದ ಈ ನೆಲವು. ಯಾರಲ್ಲಿ ದಿನವಾಗುಳಿದಿರುವುದು ಗಮನಿಸಿದರೆ ಸಮಾಧಾನ ಕಾಣುವುದು. ಗಮನಿಸಿದರೆ ಸಮಾಧಾನ ಕಾಣುವುದು. ಧರಣಿ ನಾರಿಯ ಮಧುವರಿಸಿದಳು. ಧರಣಿ ನಾರಿಯ ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು. ಅನುಸರಿಸು ಅನುಸರಿಸು. ಭಾವ, ಯುದ್ಧವು ಎಂತ ಅನರ್ಥಕಾರಿ ಎಂಬುದನ್ನು ಬಲ್ಲೆಯ? ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಪವಿತ್ರವಾದ ಈ ಭಾರತ ಭೂಮಿಯನ್ನು ರಕ್ತದ ಮಿಣುವಿನಲ್ಲಿ ತೋಯಿಸುವರೇಕೆ? ಪಾಂಡವರು ನೀವುಗಳು ಸಹೋದರರಲ್ಲವೇ? ನೀವೀರುವರು ಅನ್ಯೋನ್ಯ ಮೈತ್ರಿ ಒಂದು ಬಾಳುವುದು ನ್ಯಾಯವಲ್ಲವೇ ಭಾವ? ಕೃಷ್ಣ, ಈ ನೀನು ಕೇಳಲು ನಾನು ನನಗೆ ಸಹಾಯ ಮಾಡುವೆಯೋ ಅಥವಾ ಓಹೋ, ಮುಂಬರುವ ಅನರ್ಥಗಳನ್ನೆಲ್ಲ ನೀನು ಎದುರಿಸಲು ಸಿದ್ಧನಿರುವಾಗ ನನ್ನ ಮಾತುಗಳು ರುಚಿಸುವುದಿಲ್ಲ. ಇರಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಆದರೆ ನಾನು ಅರ್ಜುನನು ನಿನಗಿಂತ ಚಿಕ್ಕವನು. ಇರಬಹುದು. ತನಗೆ ಬೇಕಾದುದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಈತನಿಗಿರುವುದು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕುಡಿದ ಅಣ್ಣ ಬಲರಾಮ ಸಹಿತ
ಯಾದವರ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ಆಗಲಿ. ಆಯುಧಗಳನ್ನು ಹಿಡಿಯುವಂತಿಲ್ಲ, ಯುದ್ಧವನ್ನು ಮಾಡುವಂತಿಲ್ಲ. ಈ ನಿರಾಯುಧನನ್ನು ಕಟ್ಟಿಕೊಂಡು ನನಗೇನು ಪ್ರಯೋಜನ? ಕೃಷ್ಣ, ಪಾಂಡವರೆಂದರೆ ನಿನಗೆ ಬಹುಮತಲ್ಲವೇ? ಹಾಗಾದರೆ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಮದ್ದಾನೆ ಬಲವುಳ್ಳ ಗುರುದೇವ ಬಲರಾಮರ ಸಹಿತ ಯಾದವಾಕ್ಷೋಹಿಣಿ ಸೈನ್ಯ ನನ್ನ ಪಕ್ಷವನ್ನು ವಹಿಸಲಿ. ಅಲೇ ಒಲೇ ಕೌರವೇಶ್ವರ, ನಿನ್ನ ಪರಾಕ್ರಮಗಳಿಗೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಿನ್ನಿಷ್ಟದಂತಾಗಲಿ. ನಡೆ ಬಾಬಾ, ಸೈನ್ಯಕ್ಕೆ ಆಜ್ಞೆ ಮಾಡುವೇನು? ನಾನಿನ್ನು ಬರಲಿ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ ಬಳಿರೇ ಏನಿದು ಕನ್ಸನ್ನಯ ಕಪಟ ಮೋಸ. ಕೃಷ್ಣ ಬಳಿರೇ ಏನಿದು ಕನ್ಸನ್ನಯ ಕಪಟ ಮೋಸ. ಭರತ ಖಂಡ ಸ್ವತಂತ್ರ ಭಯ ಸಮರ ಶತ್ರುದಾಹ ರಕ್ತ ಓಡಿಯ ಹರಿಸೇ ಮೃತ್ಯು ತಾಂಡವ ಪ್ರಳಯ ಸಿಂಹನಾಥ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣಧೋಳ್ ಆಯುಧವಂ ಧರಿಸದಿರೇ ರಣಧೋಳ್ ಆಯುಧವಂ ಧರಿಸದಿರೇ ಪಾಂಡವರು ನಿಂತು ಕಾಲುಕೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಈ ನಿನ್ನ ಕಣ್ಸನ್ನೆಯಿಂದ ಭಕ್ತರು ಹೆಚ್ಚಿಸುವ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮತೆ, ಅದರಲ್ಲಿಯೂ ಈ ಅರ್ಜುನನಾದರೂ ನಿನ್ನ ಪ್ರಾಣಸಕ. ಹೀಗಿರುವಾಗ ನಾನು ನಿಮ್ಮೊಡೆ ಬೆರಳು ಬಂದಲೇ ಸಾಧ್ಯವೇ? ಸಾಧ್ಯವಿಲ್ಲ. ಈಗ ನಾವೇ ಬೇರೆಯಾದೆವು. ಆದರೆ ಎಚ್ಚರ ಕೃಷ್ಣ, ಆಯುಧಗಳನ್ನು ಧರಿಸಿ ರಣರಂಗದಲ್ಲಿ ಯಾರೊಡನೆ ಯುದ್ಧ ಮಾಡುವುದಿಲ್ಲವೆಂದು ವಚನವಿಟ್ಟಿವೆ. ವಚನ ಭ್ರಷ್ಟನಾದಿಯೇ ಎಚ್ಚರ. ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಲೇ ಇರುವೆನು. ಈಗ ಮಾತುಗಳೇಕೆ? ನಡೇ ಬಾಬಾ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಒಳ ಸಂಚು ಕಳಿಸಿದ್ದೆಂದಿಗೆ ಬೆರೆ ಮಾಡವೋ ಮಾಧವ? ಎಲ್ಲಾದರೂ ಉಂಟೆ? ಮುಂದೆ ಸಂಧಿಸೋಣ ಸಮರಭೂಮಿಯಲ್ಲಿ. ಆಗ ತಿಳಿಯುವೆ ಈ ಕೌರವನ ಭುಜಬಲದ ಪರಾಕ್ರಮವನ್ನು. ಅದು ಕುರುಕ್ಷೇತ್ರದಲ್ಲಿ. ನಡೇ ಬಾವಾ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಕೈ ಸೇರಿದಂತೆಯೇ ಸರಿ. ಆರ್ಯವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣಸಕನು, ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷ ವಹಿಸಿದನು. ಇನ್ನು ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಅರ್ಜುನ, ಪರಮಾತ್ಮ, ಎಂತ ಕಾರ್ಯವನ್ನು ಮಾಡಿದೆ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಪರಮಾತ್ಮ, ಅರ್ಜುನ, ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ ಪುಂದುವೆ ನಾ ಜಯವ
ಜಯವ ಭಯವಿಲ್ಲದ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ ಸಾಧುರವೇತ ವಿಜಯ ವಿಜಯ ಸಾಧುರವೇತ ವಿಜಯ ಕರದಲ್ಲಿ ಗಾಂಡೀವ ಹಿಡಿದಿಲೆಯೋ ದುಡದಿ ಕರದಲ್ಲಿ ಗಾಂಡೀವ ಹಿಡಿದಿಲೆಯೋ ದುಡದಿ ಎದೆಗೆಡದಿರು ಜೋಗೆ ಕಡುವೀರನೇ ನೆನೆಸಿ ಎದೆಗೆಡದಿರು ಜೋಗೆ ಕಡುವೀರನೇ ನೆನೆಸಿ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ 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 ವಿಜಯಕ್ಕೆ ಕಾರಣ ಕರ್ತನು ನೀನು ಪರಮಾತ್ಮ ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಪರಮಾತ್ಮ ಪಾದ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೊರೆವೆ ಪಾದ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೊರೆವೆ ಮನದನು ಮಾನವ ಪಾರ್ಥ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಅರ್ಜುನ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು ಅರ್ಜುನ ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು
ಚಾತುರವೇ ತಗೋ ವಿಜಯ ವಿಜಯ ಚಾತುರವೇ ತಗೋ ವಿಜಯ ವಿಜಯ ಕೃಷ್ಣ ಪಾರ್ಥ ಮಾಧವ ಧನಂಜಯ ಕೃಷ್ಣ ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವಲ್ಮಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದೆನು. ಕೃಷ್ಣ, ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದಲ್ಲಿ ಕುಳಿತು ನನಗೊಂದು ದಾರಿಯನ್ನು ತೋರಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಬ್ರಹ್ಮಾಂಡದಲ್ಲಿ ಉದಯಿಸಿರುವ ಪ್ರಾಣಿಗಳು ಸಿಕ್ಕಿಬಿದ್ದಂತೆ ಈ ಕುರುಕ್ಷೇತ್ರದ ಸಮರಸೂತ್ರವು ನಿನ್ನ ಕೈಯಲ್ಲಿರುವುದು. ಅರ್ಜುನ, ಪರಮಾತ್ಮ, ಅದು ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಆಗಲಿ, ನಿನ್ನ ಮನೋಭಿಷ್ಟದಂತೆ ನಾನು ಪಾರ್ಥ ಸಾರಥಿಯಾಗುತ್ತೇನೆ. ಪಾಂಡವರ ಮನೆಯಲ್ಲಿ ಶ್ರೀಕೃಷ್ಣನು ಅಶ್ವಗಳನ್ನು ತೊಳೆಯುವ ಕೈಂಕರ್ಯವನ್ನು ಅಂಗೀಕರಿಸಿದನೆಂದು ಜಗತ್ತು ಆಡಲಿ. ಭಕ್ತ ವತ್ಸಲನೆಂಬ ಬಿರುದು ಪತ್ತ ಮೇಲೆ ಭಕ್ತರ ಅಧೀನನಾಗಿರಬೇಕಾಗ್ತದೆ. ನೀವೈವರು ನನ್ನ ಪಂಚ ಪ್ರಾಣ. ಧನ್ಯನಾದ ಪರಮಾತ್ಮ, ಧನ್ಯನಾದ ಪರಮಾತ್ಮ. ಅರ್ಜುನ, ಧನ್ಯನಾದೆನ ಅರಿಯೇ, ಧನ್ಯನಾದೆನ ಪರಮಾತ್ಮ. ಅರ್ಜುನ, ಧನ್ಯನಾದೆನ ಅರಿಯೇ, ಧನ್ಯನಾದೆನ ಮನನಾದೆ ಇಂದು ನಿನ್ನ ಪವ ಕರುಣೆಯ ದಯದಿ. ಅರ್ಜುನ, ಮನನಾದೆ ಇಂದು ನಿನ್ನ ಪವ ಕರುಣೆಯ ದಯದಿ. ಧನ್ಯನಾದೆನ ಅರಿಯೇ, ಧನ್ಯನಾದೆನ ಪರಿಪರಿಯ ಪರಿಭವದಿಂದ ದಾರೆಯೊಳು ನೊಂದೆ ವಯ್ಯ ನಾವು. ಪರಿಪರಿಯ ಪರಿಭವದಿಂದ ದಾರೆಯೊಳು ನೊಂದೆ ವಯ್ಯ ನಾವು. ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವ ಇಡುವೆ. ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವ ಇಡುವೆ. ಧನ್ಯನಾದೆನ ಅರಿಯೇ, ಧನ್ಯನಾದೆನ. ಸದನದೊಳು ಕುರುಪತಿ ಜಯವ ಅದ ಗೆಡಿಸಿ ಗೆಲ್ಲುವ ತರುವ ನಾವು. ಪರಮಾತ್ಮ, ಸದನದಲ್ಲಿ ಕುರುಪತಿ ಜಯವ ಅದ ಗೆಡಿಸಿ
ಗೆಲ್ಲಿಸಿ ಗೆಲ್ಲುವ ತರುವ ನಾವು ಮಾಧವನೆ ನೀಯನಗೊಲಿದು ಸಾರಥಿಯ ಭಾರವ ವಹಿಸುವೆಯ. ಮಾಧವನೆ ನೀಯನಗೊಲಿದು ಸಾರಥಿಯ ಭಾರವ ವಹಿಸುವೆಯ. ಧನ್ಯನಾದೆನ ಅರಿಯೇ ಧನ್ಯನಾದೆನ ಮಾನ್ಯನಾದೆ ಇಂದು ನಿಮ್ಮ ತವ ಕರುಣೆಯ ದಯದಿ. ಧನ್ಯನಾದೆನ ಧನ್ಯನಾದೆನ ಧನ್ಯನಾದೆನ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಕಡೆಗೂ ನೀನು ಪಾಂಡವರ ಪಾಲಾದೆ. ಅಂತಿಮವಾದ ನಿರ್ಣಯ ಕಾಲದಲ್ಲಿಯೂ ಪಾಂಡವರೆಂಬ ಆಕಳುಗಳನ್ನು ಮೇಯಿಸುವ ಗೋಪಾಲ ವೃತ್ತಿಯನ್ನೇ ಬಯಸಿದೆಯಾ ಪರಮಾತ್ಮ? ಕಡೆಗೂ ನೀನು ಪಾಂಡವರ ಪಾಲಾದೆ. ಅಂತಿಮವಾದ ನಿರ್ಣಯ ಕಾಲದಲ್ಲಿಯೂ ಪಾಂಡವರೆಂಬ ಆಕಳುಗಳನ್ನು ಮೇಯಿಸುವ ಗೋಪಾಲ ವೃತ್ತಿಯನ್ನೇ ಬಯಸಿದೆಯಾ? ನೀನು ಮಾಡಿದ ಪ್ರತಿಜ್ಞೆಯಂತೆ ಎಂಥ ಸಂದರ್ಭದಲ್ಲಿಯೂ ಅಸ್ತ್ರ ಪ್ರಯೋಗ ಮಾಡಬೇಡ. ಈ ಮಾತು ನಿನ್ನ ಚಿತ್ತದಲ್ಲಿರಲಿ. ಆಗಲಯ್ಯ ಪ್ರಾಣಸಕ. ಈಗ ನನಗೆ ಅನುಮತಿಯನ್ನು ಕೊಡು, ಪುನಃ ಕಾಣುವ. ಮಾರು ಆಯಸದಿಂದ ಬಳಲಿರುವೆ. ಈ ದಿನ ವಿಶ್ರಾಂತಿಯನ್ನು ಒಂದು ನಾಳೆ ಪ್ರಯಾಣ ಬೆಳೆಸೋಣ. ಆಗಬಹುದು.